ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಲಿನ್ಯ ಮುಕ್ತ ಪ್ರಯಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಹೊಸ ಭಾಷ್ಯವನ್ನು ಬರೆದಿದ್ದಾರೆ. ಹೊಸ ಕ್ರಾಂತಿಯನ್ನು ಮೂಡಿಸೋದಕ್ಕೆ ಮುಂದಾಗಿದ್ದಾರೆ. ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಇವತ್ತು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಹೈಡ್ರೋಜನ್ ಚಾಲಿತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹಸಿರು ನಿಶಾನೆಯನ್ನು ತೋರಿಸಿರುವಂಥದ್ದು. ಹರಿಯಾಣದ ಜಿನ್ನಲ್ಲಿ ಚಾಲನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಈ ಮೂಲಕ ಮಾಲಿನ್ಯ ಮುಕ್ತ ಓಡಾಟಕ್ಕೆ ಹೊಸ ಮುನ್ನುಡಿಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಬರೆದಿದ್ದಾರೆ. 90 किलोमीटर की दूरी को करीब 2 घंटे में तय करेगी. हाइड्रोजन ट्रेन हरी झंडी मिल चुकी है. 10 डिब्बों वाली ट्रेन जींद से सोनीपत के बीच की 90 किलोमीटर की दूरी को करीब 2 घंटे में तय करेगी. अगर वैश्विक स्तर पर देखें तो अब भारत उन चुनिंदा देशों में शामिल है जहां पर हाइड्रोजन ट्रेन संचालित की जाती हैं. और अक्सर हमने देखा ಈ ಹೈಡ್ರೋಜನ್ ಚಾಲಿತ ರೈಲಿನಲ್ಲಿ ಶಬ್ದರಹಿತ ಪ್ರಯಾಣವನ್ನು ಮಾಡಬಹುದು. ಜೊತೆಗೆ ವಿದ್ಯುತೀಕರಣದ ಅಗತ್ಯವಿರೋದಿಲ್ಲ. ಜೊತೆಗೆ ದೀರ್ಘ ವ್ಯಾಪ್ತಿ ಮತ್ತು ವೇಗದಲ್ಲೂ ಕೂಡ ರಿಫಿಲ್ಲಿಂಗ್ ಮಾಡುವಂತಹ ಅವಕಾಶ ಇದೆ. ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿಕೊಂಡು ಹೈಡ್ರೋಜನ್ ಚಾಲಿತ ರೈಲನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ. ಈಗ ಆ ರೈಲಿನ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ.